ಓ ನನ್ನ ಚೇತನ ಹಾಗೂ ನೀ ಅನಿಕೇತನ, ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಬಿರಿಯ ಭಾವದೀಟಿ. ಓ ನನ್ನ ಚೇತನ ಹಾಗೂ ನೀ ಅನಿಕೇತನ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಎಂದು ಕನ್ನಡಿಗರಿಗೆ ಕನ್ನಡತನದ ಮಹತ್ವ ತಿಳಿಸಿಕೊಟ್ಟವರು ರಾಷ್ಟ್ರಕವಿ ಕುವೆಂಪು. ಕನ್ನಡ ಸಾಹಿತ್ಯವನ್ನು ವಿಶ್ವ ಸಾಹಿತ್ಯದ ವೇದಿಕೆಗೆ ಕೊಂಡೊಯ್ದ ವಿಶ್ವ ಮಾನವ ಕುವೆಂಪು. ಅವರು ಕೇವಲ ಕವಿ ಮಾತ್ರವಲ್ಲ, ಕನ್ನಡ ನಾಡು ಒಗ್ಗೂಡಬೇಕು, ಕನ್ನಡತನ ಒಂದಾಗಬೇಕು, ಕನ್ನಡಿಗರೆಲ್ಲ ಕರ್ನಾಟಕ ಎಂಬ ಒಂದೇ ಸೂರಿನಡಿ ನೆಲೆಸಬೇಕು ಎಂದು ಕನಸು ಕಂಡು ಅದಕ್ಕೆ ತನ್ನ ಕವನಗಳ ಮೂಲಕ ಉತ್ತೇಜನ ನೀಡುತ್ತಾ ಜಾಗೃತಿ ಮೂಡಿಸುತ್ತಾ ಸಾಗಿ ಕರ್ನಾಟಕದ ಏಕೀಕರಣಕ್ಕಾಗಿ ದೊಡ್ಡ ಕೊಡುಗೆ ನೀಡಿದ ಕರ್ಮಯೋಗಿ. ಸ್ನೇಹಿತರೆ, ಕರ್ನಾಟಕ ರಾಜ್ಯೋತ್ಸವ ಆಚರಿಸುವ ಸಂದರ್ಭದಲ್ಲಿ ನಾಡು ಕಟ್ಟಿದವರನ್ನು ನೆನೆಯುವುದು ನಮ್ಮ ಧರ್ಮ. ಹಾಗೆಯೇ ಅದನ್ನು ಮುಂದಿನ ಪೀಳಿಗೆಗೂ ತಿಳಿಸಿಕೊಡಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇದೇ ಕಾರಣಕ್ಕೆ ನವೆಂಬರ್ ತಿಂಗಳಲ್ಲಿ ನಾಡು ಕಟ್ಟಿದ ದಿಗ್ಗಜರನ್ನು ಗೌರವದಿಂದ ನೆನೆಯುವ ಸರಣಿಯನ್ನು ಸುದ್ದಿಯಾನ ಮಾಡುತ್ತಿದೆ. ನಾನು ರೇಖಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಲು ಮರಿಬೇಡಿ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ ಎನ್ನುತ್ತಾ ಕನ್ನಡಿಗರನ್ನು ಬಡಿದೆಬ್ಬಿಸಿದ ರಾಷ್ಟ್ರಕವಿ ಕುವೆಂಪು ದೇಶಕ್ಕೆ ಸ್ವಾತಂತ್ರ್ಯ ಸಿಗುವ ಮೊದಲೇ ಕರ್ನಾಟಕ ಏಕೀಕರಣದ ಕನಸು ಕಂಡವರು. 1925ರಲ್ಲಿಯೇ ತರುಣ ಕುವೆಂಪು ಆಗಿನ್ನೂ 21 ವರ್ಷದಲ್ಲಿದ್ದಾಗಲೇ ನಾಡಗೀತೆಯನ್ನು ರಚಿಸಿದ್ದರು. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಎಂದು ಘೋಷಿಸುವ ಮೂಲಕ ಕರ್ನಾಟಕ ಒಗ್ಗೂಡಬೇಕು ಎನ್ನುವ ಬೀಜ ಬಿತ್ತಿದರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದರೆ 16 ಅಕ್ಟೋಬರ್ 1941ರಲ್ಲಿ ರಚಿಸಿದ್ದ ಏಕೈಕ ಕರ್ನಾಟಕ ಕವಿತೆಯಲ್ಲಿ ಕನಸು ನನಸಾಯಿತಿದೋ ಏಕೈಕ ಕರ್ನಾಟಕ, ಕಣ್ಣಟ್ಟು ಬಯಸಿ ಕಾಣ್ ದಿಕ್ತಟ ಧ್ವಜಪಟ ಎಂದು ಘೋಷಿಸಿದರು. 1942ರಲ್ಲಿ ರಚಿಸಿದ ಅಳುಕದಿ ಕನ್ನಡಂ ಕವಿತೆಯಲ್ಲಿ ಅಳುಕದಿ ಕನ್ನಡಂ ಅಳಿಯದಿ ಕನ್ನಡಂ ಉಳಿವುದಿ ಕನ್ನಡಂ ಎಂದು ಕನ್ನಡ ಹೇಗೆ ಉಳಿಯಲಿದೆ ಎಂದು ಬೆಳೆಯಲಿದೆ ಎನ್ನುವುದನ್ನು ಘೋಷಿಸಿದ್ದರು. ಮುಂದೆ 1947ರಲ್ಲಿ ಭಾರತ ಸ್ವಾತಂತ್ರ್ಯ ಪಡೆದಾಗ ಸುಮಾರು 9 ಜಿಲ್ಲೆಗಳು ಇರುವ ಪ್ರದೇಶ ಮೈಸೂರು ರಾಜ್ಯವಾಗಿತ್ತು. ಉಳಿದಂತೆ ಮದ್ರಾಸ್ ಪ್ರೆಸಿಡೆನ್ಸಿ, ಬಾಂಬೆ ಪ್ರೆಸಿಡೆನ್ಸಿ, ಹೈದರಾಬಾದ್, ಕೊಡಗು ರಾಜ್ಯ ಹೀಗೆ ಕನ್ನಡಿಗರು ಹರಿದು ಹಂಚಿ ಹೋಗಿದ್ದರು. ಭೌಗೋಳಿಕವಾಗಿ ಬೇರೆ ಬೇರೆಯಾಗಿದ್ದು ಸಾಂಸ್ಕೃತಿಕವಾಗಿ ಒಂದಾಗಿದ್ದ ಕನ್ನಡಿಗರನ್ನು ಒಂದು ರಾಜ್ಯ ಎಂಬ ಗಡಿರೇಖೆಯೊಳಗೆ ತರುವುದು ದೊಡ್ಡ ಸವಾಲಾಗಿತ್ತು. ಆಗಿನ ಮುಂಬೈ ಪ್ರೆಸಿಡೆನ್ಸಿ ಹಾಗೂ ಹೈದರಾಬಾದ್ ಭಾಗದಲ್ಲಿದ್ದ ಕನ್ನಡಿಗರು ದೊಡ್ಡ ಮಟ್ಟದಲ್ಲಿ ಏಕೀಕರಣದ ಪರವಾಗಿದ್ದರು. ಆದರೆ ಮೈಸೂರು ಮಹಾರಾಜರ ಆಡಳಿತದಲ್ಲಿ ಅಭಿವೃದ್ಧಿ ಹೊಂದಿದ್ದ ಮೈಸೂರು ರಾಜ್ಯದಲ್ಲಿ ಏಕೀಕರಣಕ್ಕೆ ವಿರೋಧವಿತ್ತು. ಅದಕ್ಕೆ ಜಾತಿಯ ಕಾರಣವೂ ಒಂದು ಕಾರಣವಾಗಿತ್ತು ಎನ್ನುವುದು ಇತಿಹಾಸದ ವಾಸ್ತವ. ಆದರೆ ಆ ಎಲ್ಲಾ ಎಲ್ಲೆಗಳನ್ನು ಎಂದೋ ಮೀರಿದ್ದ ಕವಿ ಕುವೆಂಪು ಮತ್ತು ಸಮಾಜವಾದಿ ನಾಯಕ ಶಾಂತವೇರಿ ಗೋಪಾಲಗೌಡರು ಮಾತ್ರ ಅಖಂಡ ಕರ್ನಾಟಕದ ಪರವಾಗಿ ಧ್ವನಿ ಎತ್ತಿದ್ದರು. ಈ ಇಬ್ಬರೂ ಮಹನೀಯರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯವರು ಎನ್ನುವುದು ವಿಶೇಷ. ಭಾರತ ಸ್ವಾತಂತ್ರ್ಯಾನಂತರ ಮೈಸೂರು ಸಂಸ್ಥಾನ ಭಾರತ ಸರ್ಕಾರದಲ್ಲಿ ವಿಲೀನವಾಗಿ ಮೈಸೂರು ರಾಜ್ಯಕ್ಕೆ ಕೆ.ಸಿ. ರೆಡ್ಡಿ ಮುಖ್ಯಮಂತ್ರಿಯಾಗಿದ್ದರು. ಆಗಲೇ ಏಕೀಕರಣದ ಧ್ವನಿಯು ಬಲ ಪಡೆಯತೊಡಗಿತ್ತು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಆಗ ಕಾರ್ಯನಿರ್ವಹಿಸುತ್ತಿದ್ದ ಬಿ.ಎಂ. ಶ್ರೀ ಮತ್ತು ಕುವೆಂಪು ನೇತೃತ್ವದಲ್ಲಿ ಏಕೀಕರಣದ ಪರ ಎತ್ತಿದ್ದ ಧ್ವನಿ ವಿರೋಧಿ ಬಣದವರನ್ನ ಕಂಗೆಡಿಸಿತ್ತು. 1949ರಲ್ಲಿ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕುವೆಂಪು ಕರ್ನಾಟಕ ಏಕೀಕರಣದ ಪರವಾಗಿ ಪ್ರಖರ ಭಾಷಣ ಮಾಡಿದ್ದರು. ನಮ್ಮ ಕರ್ನಾಟಕ ಬರಿಯ ದೇಶ ವಿಸ್ತೀರ್ಣಕ್ಕೆ ಮಾತ್ರ ಸಂಬಂಧಪಟ್ಟುದಲ್ಲ, ಕಾಲ ವಿಸ್ತೀರ್ಣವನ್ನು ನಾವು ಪ್ರಮುಖವಾಗಿ ಭಾವಿಸುತ್ತೇವೆ. ಅದನ್ನು ಚದರ ಮೈಲಿಗಳಿಂದ ಅಳೆದರೆ ಸಾಲದು,
ಚದರ ವರ್ಷಗಳಿಂದಲೂ ಗುರುತಿಸಬೇಕು ಎಂದು ಅಂದಿನ ಭಾಷಣದಲ್ಲಿ ಕುವೆಂಪು ವಿವರಿಸುತ್ತಾ ಹೋಗಿದ್ದರು. ಅಲ್ಲದೆ ಕರ್ನಾಟಕದ ಕಾವ್ಯ ಸಂಸ್ಕೃತಿಗಳನ್ನು ಹೃದಯದಲ್ಲಿ ಪ್ರತಿಷ್ಠಾಪಿಸಿಕೊಂಡ ಕನ್ನಡಿಗನು ಭೌಗೋಳಿಕವಾದ ಎಲ್ಲೆಗಳಿಂದ ಹೆದರಬೇಕಾದ್ದಿಲ್ಲ. ಕನ್ನಡ ಕಾವ್ಯಗಳನ್ನು ಓದುವಾತನು ಅಮೆರಿಕೆಯಲ್ಲಿದ್ದರೂ ಅದು ಕರ್ನಾಟಕವೇ. ಪಂಪನನೋದುವ ನಾಲಗೆ ಮಿಸಿಸಿಪಿ ಹೊಳೆಯ ನೀರನ್ನ ಈಂಟಿದರೂ ಅದು ಕಾವೇರಿಯೇ. ಕುಮಾರವ್ಯಾಸನ ನಾಲಿಪ ಕಿವಿ ಆಂಡೀಸ್ ಪರ್ವತವನ್ನು ಏರುತ್ತಿದ್ದರೂ ಅದು ಸಹ್ಯಾದ್ರಿಯೇ. ಕಾವೇರಿಯಿಂದ ಆ ಗೋದಾವರಿವರೆಮಿರ್ದ ನಾಡೋ ಎಂದು ನೃಪತುಂಗನು ಬಣ್ಣಿಸಿದ ಕರ್ನಾಟಕದ ನೆಲದ ಎಲ್ಲೆ ಇಂದು ಭೌಗೋಳಿಕವಾಗಿ ವ್ಯತ್ಯಸ್ತವಾಗಿರುವುದಕ್ಕಾಗಿ ನಾವು ಪರಿತಪಿಸುವುದು ಅನಾವಶ್ಯಕ. ಹೀಗೆ ಹೇಳುತ್ತಾ ಹೋಗಿದ್ದ ಕುವೆಂಪು ಅಂದೇ ಇನ್ನೂ ಒಂದು ಮಾತು ಹೇಳಿದರು. ಭೌಗೋಳಿಕವಾಗಿ ಕರ್ನಾಟಕ ರಾಜ್ಯ ಸ್ಥಾಪನೆಯಾಯಿತು ಎಂದು ನಾವು ಸಡಿಲಬಾಳಿಗರಾಗಿ ಸುಮ್ಮನಾದರೆ ರಾಜ್ಯ ಸ್ಥಾಪನೆಯ ಮೂಲೋದ್ದೇಶವೇ ವಿಫಲವಾಗುತ್ತದೆ ಎಂದು ಎಚ್ಚರಿಸಿದ್ದರು. ಕುವೆಂಪು ಅವರ ಇಂತಹ ತೀಕ್ಷ್ಣ ಮಾತು ಮೈಸೂರು ರಾಜ್ಯದಲ್ಲಿದ್ದ ಏಕೀಕರಣ ವಿರೋಧಿ ಬಣದವರನ್ನ ಕಂಗೆಡಿಸಿದ್ದವು. ಆಗ ಮುಖ್ಯಮಂತ್ರಿಯಾಗಿದ್ದ ಕೆ.ಸಿ. ರೆಡ್ಡಿಯವರ ಬಳಿಗೆ ಹೋಗಿ, ಮೈಸೂರು ವಿಶ್ವವಿದ್ಯಾಲಯದ ಉಪನ್ಯಾಸಕರು ಈ ರೀತಿಯಾಗಿ ಮಾತನಾಡಿದರೆ ಹೇಗೆ ಎಂದು ಏಕೀಕರಣ ವಿರೋಧಿ ನಾಯಕರು ಪ್ರಶ್ನಿಸಿದ್ದರು. ಅಲ್ಲಿಗೆ ಕೆ.ಸಿ. ರೆಡ್ಡಿಯವರ ನೇತೃತ್ವದ ಮೈಸೂರು ಸರ್ಕಾರ ಕುವೆಂಪು ಅವರ ಧ್ವನಿಯನ್ನು ಅಡಗಿಸುವ ದುಸ್ಸಾಹಸಕ್ಕೆ ಕೈ ಹಾಕಿತು. ಕುವೆಂಪು ಅವರಿಗೆ ಎಚ್ಚರಿಕೆಯ ನೋಟಿಸ್ ಒಂದನ್ನು ನೀಡಿ ಕರ್ನಾಟಕ ಏಕೀಕರಣದ ಪರವಾಗಿ ಯಾವುದೇ ಹೇಳಿಕೆ ನೀಡಬಾರದು ಎಂದು ಎಚ್ಚರಿಕೆ ನೀಡಿತ್ತು. ಸರ್ಕಾರದ ನೋಟಿಸ್ ಕೈ ಸೇರುತ್ತಿದ್ದಂತೆ ಕೆರಳಿದ ಕುವೆಂಪು ಆ ನೋಟಿಸ್ಗೆ ಉತ್ತರ ಕೊಟ್ಟರೋ ಇಲ್ಲವೋ ಗೊತ್ತಿಲ್ಲ. ಯಾಕಂದ್ರೆ ಮುಂದೆ ಕೆಂಗಲ್ ಹನುಮಂತಯ್ಯ ಮುಖ್ಯಮಂತ್ರಿಯಾದಾಗ ಆ ನೋಟಿಸ್ ಹಿಂಪಡೆದಿದ್ದರು. ನೋಟಿಸ್ಗೆ ಸರ್ಕಾರಿ ಭಾಷೆಯಲ್ಲಿ ಉತ್ತರ ಕೊಡುವ ಮೊದಲು ಸಾಹಿತಿ ಕುವೆಂಪು ಕಾವ್ಯದ ದಾರಿಯಲ್ಲಿ ಉತ್ತರಿಸಿದ್ದರು. ಅಷ್ಟೇ ಅಲ್ಲದೆ ಸರ್ಕಾರವನ್ನು ಎಚ್ಚರಿಸಿದ್ದರು. ಆಗಲೇ ಕುವೆಂಪು ಸರ್ಕಾರಕ್ಕೆ ಉತ್ತರ ರೂಪದಲ್ಲಿ ಬರೆದಿದ್ದು ಅಖಂಡ ಕರ್ನಾಟಕ ಪದ್ಯವನ್ನು. 2/5/1949 ಬರೆದ ಪದ್ಯದಲ್ಲಿ ಸರ್ಕಾರದ ನೋಟಿಸಿಗೂ ಉತ್ತರವಿತ್ತು. ಕರ್ನಾಟಕದ ಅಖಂಡತೆಯ ಕನಸು ನನಸಾಗಿಸುವ ಬದ್ಧತೆಯೂ ಇತ್ತು. ಅಖಂಡ ಕರ್ನಾಟಕ ಅಲ್ತೊ ನಮ್ಮ ಕೂಗಾಟದ ರಾಜಕೀಯ ನಾಟಕ, ಹರಸುತಿಹನು ದೇವಗಾಂಧಿ ಮಂತ್ರಿಸಿಹುದು ಋಷಿಯ ನಾಂದಿ ಎಂದು ಕವನದ ಮೂಲಕ ಹೇಳುತ್ತಾ ಹೋದ ಕವಿ ಕುವೆಂಪು ಮುಂದುವರೆದು, ಅಖಂಡ ಕರ್ನಾಟಕ ಅಲ್ತೊ ನಮ್ಮ ಬೂಟಾಟದ ರಾಜಕೀಯ ನಾಟಕ, ಇಂದು ಬಂದು ನಾಳೆ ಸಂದು ಹೋಹ ಸಚಿವ ಮಂಡಲ, ರಚಿಸುವೊಂದು ಕೃತಕವಲ್ತೋ ಸಿರಿಗನ್ನಡ ಸರಸ್ವತಿಯ ವಜ್ರಕರ್ಣಕುಂಡಲ ಎಂದು ಕವನದ ಮೂಲಕವೇ ಸರ್ಕಾರವನ್ನು, ಬೂಟಾಟಿಕೆಯ ರಾಜಕೀಯವನ್ನು ಝಾಡಿಸಿದ್ದರು. ಅಲ್ಲದೆ ಕರ್ನಾಟಕದ ನಿತ್ಯ ಸಚಿವ ಮಂಡಲವೊಂದನ್ನು ರಚಿಸಿ, ಇದು ನೋಡಿ ನಮ್ಮ ಸಾಂಸ್ಕೃತಿಕ ಸರ್ಕಾರ ಎಂದು ತೋರಿಸಿದ್ದರು. ಅಖಂಡ ಕರ್ನಾಟಕ ಅಲ್ತೊ ನಮ್ಮ 4 ದಿನದ ರಾಜಕೀಯ ನಾಟಕ, ನೃಪತುಂಗನೆ ಚಕ್ರವರ್ತಿ ಪಂಪನಲ್ಲಿ ಮುಖ್ಯಮಂತ್ರಿ, ರನ್ನ ಜನ್ನ ನಾಗವರ್ಮ ರಾಘವಾಂಕ ಹರಿಹರ, ಬಸವೇಶ್ವರ ನಾರಣಪ್ಪ ಸರ್ವಜ್ಞ ಷಡಕ್ಷರ, ಸರಸ್ವತಿಯೇ ರಚಿಸಿದೊಂದು ನಿತ್ಯ ಸಚಿವ ಮಂಡಲ, ತನಗೆ ರುಚಿರ ಕುಂಡಲ. ಹೀಗೆ ಹೇಳಿದ ಕವಿ ಕರ್ನಾಟಕದ ಇತಿಹಾಸದಲ್ಲಿ ಸಂದು ಹೋದ ಮಹನೀಯರನ್ನು ಎಲ್ಲ ಸೇರಿಸಿ ಆ ಮಹೋನ್ನತ ವ್ಯಕ್ತಿತ್ವಗಳು ಇದ್ದ ನಿತ್ಯ ಸಚಿವ ಮಂಡಲ ರಚಿಸಿ ರಾಜ್ಯದ ಅಖಂಡತೆಯ ಉದ್ದೇಶವನ್ನು ಸಾರಿ ಹೇಳಿದರು. ಮೆಳ್ಳಗಣ್ಣ ಕಾಣೆ ನೀನು, ಹೇಳು ತಪ್ಪು ನನ್ನದೇನು, ಕರ್ನಾಟಕ ಎಂಬುದೇನು ಹೆಸರೇ ಬರಿಯ ಮಣ್ಣಿಗೆ, ಮಂತ್ರ ಕಣ, ಶಕ್ತಿ ಕಣ, ತಾಯಿ ಕಣ, ದೇವಿ ಕಣ, ಬೆಂಕಿ ಕಣ, ಸಿಡಿಲು ಕಣ, ಕಾವ ಕೊಲುವ ಒಲವ ಬಲವ ಪಡೆದ ಛಲದ ಚಂಡಿಕಣ ಎಂದು ಕರ್ನಾಟಕದ ಸಾರ್ವಭೌಮತ್ವವನ್ನು ಸಾರಿ ಹೇಳಿದ್ದರು. ಕರ್ನಾಟಕವೆಂಬುದು ಕೇವಲ ಮಣ್ಣಲ್ಲ, ರಾಜ್ಯವೆಂದರೆ ಕೇವಲ ಗಡಿಯೊಳಗೆ ಸೀಮಿತವಾದುದಲ್ಲ. ಇದು ಮಂತ್ರ ಕಣ, ಶಕ್ತಿ ಕಣ, ತಾಯಿ ಕಣ, ದೇವಿ ಕಣ, ಬೆಂಕಿ ಕಣ, ಸಿಡಿಲು ಕಣ ಎಂದು ಎಚ್ಚರಿಸಿ ಏಕೀಕರಣ ವಿರೋಧಿಗಳಿಗೆ ಕಠಿಣ ಉತ್ತರ ಕೊಟ್ಟಿದ್ದರು. ಆದರೆ ಕುವೆಂಪು ಅವರ ಕವಿತೆ ಓದಿದ ಮೇಲೆ ಮೊದಲು ಕೆ.ಸಿ. ರೆಡ್ಡಿಯವರಿಗೆ ದೂರು ನೀಡಿದ್ದ ನಾಯಕರೊಬ್ಬರು, ನೋಡಿ
ಇದೇನು ಹೀಗೆಲ್ಲ ಬರೆದಿದ್ದಾರೆ, ಇನ್ನು ಇವರನ್ನು ಬಿಡಬಾರದು, ಮತ್ತೊಂದು ನೋಟಿಸ್ ಕೊಡಿ ಅಂತೆಲ್ಲ ಹೇಳಿದ್ದರಂತೆ. ಆದರೆ ಆಗಿನ ಮುಖ್ಯಮಂತ್ರಿ KC ರೆಡ್ಡಿ ಜಾಗೃತರಾಗಿ, ಮೊದಲ ನೋಟಿಸ್ಗೆ ಒಂದು ಕವನ ಬರೆದಿದ್ದಾರೆ, ಇನ್ನೊಂದು ಕೊಟ್ಟರೆ ಕಾವ್ಯ ರಚಿಸಿ ಬಿಟ್ಟಾರು, ಸುಮ್ನಿರಿ ಎಂದಿದ್ರಂತೆ. ಹಾಗಿದ್ದರೂ ನೆಲಕ್ಕೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಎನ್ನುವ ರಾಜಕಾರಣಿಗಳು ಮಾತ್ರ ಸುಮ್ಮನಿರಲಿಲ್ಲ. 1949ರಲ್ಲಿ ಮೈಸೂರಿನ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಏಕೀಕರಣಕ್ಕೆ ಇದು ಸಕಾಲವಲ್ಲ ಎಂಬ ನಿರ್ಣಯ ಅಂಗೀಕರಿಸುತ್ತಾರೆ. ರಾಜಕೀಯವಾಗಿ ಸರ್ಕಾರ ನೀಡಿದ್ದ ಪ್ರತಿಕ್ರಿಯೆಗೆ ಕುವೆಂಪು ಸಾಂಸ್ಕೃತಿಕವಾಗಿ 1/11/1949ರಂದು ಕರ್ನಾಟಕ ಮಂತ್ರದೀಕ್ಷೆ ಎಂಬ ಕವಿತೆಯ ಮೂಲಕ ಪ್ರತಿಕ್ರಿಯಿಸುತ್ತಾರೆ. ದೀಕ್ಷೆಯ ತೊಡು ಇಂದೆ ಕಂಕಣ ಕಟ್ಟಿಂದೆ, ಕನ್ನಡ ನಾಡೊಂದೇ ಇನ್ನೆಂದೂ ತಾನೊಂದೇ ಎಂದು ಮಂತ್ರದೀಕ್ಷೆ ಬೋಧಿಸಿಯೇ ಬಿಡುತ್ತಾರೆ. ಈ ಮೂಲಕ ಕರ್ನಾಟಕ ಏಕೀಕರಣ ಆಗಲೇಬೇಕು ಎನ್ನುವುದನ್ನು ಸಾಹಿತ್ಯಿಕ ಚಳುವಳಿಯ ರೂಪದಲ್ಲಿಯೇ ಕುವೆಂಪು ಪಟ್ಟು ಬಿಡದೆ ಮುಂದುವರೆಸಿದ್ದರು. ಕುವೆಂಪು ಸೇರಿದಂತೆ ನಾಡಿನ ಅನೇಕ ಮಹನೀಯರ ನಿರಂತರ ಹೋರಾಟ ಮತ್ತು ನಾಡಿನ ಬಗೆಗಿದ್ದ ಬದ್ಧತೆಯ ಪರಿಣಾಮವಾಗಿ ಕೆಂಗಲ್ ಹನುಮಂತಯ್ಯನವರು ಪೂರ್ವಗ್ರಹ ಪೀಡಿತರಾಗದೆ ಜನಗಳ ಭಾವನೆಗೆ ಸ್ಪಂದಿಸಿದರು. ತಾವು ಮುಖ್ಯಮಂತ್ರಿಯಾಗಿದ್ದಾಗಲೇ ಅಂದರೆ 1956ರಲ್ಲೇ ಕರ್ನಾಟಕದ ಏಕೀಕರಣದ ಕನಸು ನನಸಾಗುವಂತೆ ಮಾಡಿದರು. ಕರ್ನಾಟಕದ ಏಕೀಕರಣವಾದಾಗ 1/11/1956ರಂದು ಕರ್ನಾಟಕ ರಾಜ್ಯೋದಯ ಶ್ರೀಗೀತೆಯನ್ನು ಬರೆದು, ಓ ತಾಯಿ ಭಾರತೀಯೇ ನಿನ್ನ ಮಗಳನ್ನು ಹರಸು, ವರುಷ 9ರಾಚೆಯಲ್ಲಿ ಬಂಧ ಮುಕ್ತಳಾದಂದು ನೀ ಕಂಡ ಕನಸು ಎಂದು ಭಾರತ ಮಾತೆಯನ್ನು ಕರೆಯುತ್ತಲೇ ನಾಡಿನ ಇತಿಹಾಸವನ್ನು ಆ ಕವನದಲ್ಲಿ ಸಾರಿದ್ದರು. ಏಕೀಕರಣದ ಕನಸು ಕೇವಲ 9 ವರ್ಷದ್ದು ಮಾತ್ರವಲ್ಲದೆ ಸಾವಿರಾರು ವರ್ಷಗಳ ಕನಸೆಂದು ಉದ್ಘರಿಸಿದ್ದರು. ಓ ಏಳು ನೃಪತುಂಗ ದೇವ, ಕೃಪೆಯಿಟ್ಟು ಕವಿರಾಜದರ ಮನೆಯ ಸಿಂಹಾಸನವನಿಳಿದು ಬಾ, ಕರ್ನಾಟಕದ ನಿನ್ನ ಈ ಹೆಸರ ತಾಯ್ನೆಲಕ್ಕೆ ನೀನಂದು ಹಾಡಿದ ಕನ್ನಡದ ನಾಡು ಒಂದುಗೂಡಿದೆ ಇಂದು, ಇದೋ ಬಂದು ನೋಡು ಎನ್ನುವ ಮೂಲಕ ಕವಿ ಕುವೆಂಪು ಹರ್ಷಚಿತ್ತರಾಗಿ ಕರ್ನಾಟಕ ಏಕೀಕರಣವಾಗಿದ್ದನ್ನು ಕಂಡು ತನ್ನ ಕವನದ ಮೂಲಕ ನಲಿದಿದ್ದರು. ಹಾಗಿದ್ದರೂ ಇದು ಕೆಲವೇ ದಿನಗಳ ತಿಂಗಳುಗಳ ಖುಷಿಯಾಗಿತ್ತು. ಕರ್ನಾಟಕ ಒಂದಾದರೂ ಮನಸ್ಸುಗಳು ಒಂದಾಗುವುದು ಸುಲಭವಿರಲಿಲ್ಲ. ಉತ್ತರ ದಕ್ಷಿಣ ಎಂಬ ಕಿತ್ತಾಟ, ರಾಜಕೀಯ ವೈಮನಸ್ಯಗಳು ಜೋರಾಗಿದ್ದವು. ಇದೇ ಕಾರಣಕ್ಕೆ 1960ರಲ್ಲಿ ರಚಿಸಿದ ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವರನ್ನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ ಎಂದು ಕನ್ನಡ ಡಿಂಡಿಮವನ್ನು ಬಾರಿಸುವ ಕೆಲಸಕ್ಕೆ ಕುವೆಂಪು ಕೈ ಹಾಕಿದ್ದರು. ಕುವೆಂಪು ಅವರ ಈ ಕವನ ಮತ್ತು ಅವರು ಕಂಡಿದ್ದ ಕನಸನ್ನು ಗಮನಿಸಿದಾಗ ಈಗಲೂ ನಡೆಯುತ್ತಿರುವ ಉತ್ತರ ದಕ್ಷಿಣ ಎಂಬ ಒಡಕು ಧ್ವನಿಗಳು ಉಡುಗಿ ಹೋಗಬೇಕು. ನಾಡಿನ ಏಕೀಕರಣದ ನಿಜವಾದ ಅರ್ಥವನ್ನ ತಿಳಿದು ಸಾಗಬೇಕು. ಒಗ್ಗೂಡಿದ ಕನ್ನಡಿಗರಿಂದ ಮಾತ್ರ ಸಮೃದ್ಧ ಕರ್ನಾಟಕ ನಿರ್ಮಾಣ ಸಾಧ್ಯ. ನಾಡು ಕಟ್ಟಿದ ಇನ್ನೋರ್ವ ಮಹನೀಯರನ್ನು ಇನ್ನೊಂದು ಎಪಿಸೋಡ್ನಲ್ಲಿ ವಿವರಿಸುತ್ತೇನೆ. ನಮಸ್ಕಾರ.